ನಾಗಮಂಗಲ ಕೋಮು ಕಿಚ್ಚು ಬಿಜೆಪಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಎಕ್ಸ್ನಲ್ಲಿ ಪ್ರಚೋದನಕಾರಿ ವಿಡಿಯೋವನ್ನ ಪೋಸ್ಟ್ ಮಾಡಿರುವ ಆರೋಪದಲ್ಲಿ ಆರ್ ಅಶೋಕ್, ಶೋಭಾ ಕರಂದ್ಲಾಜೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಾಗಮಂಗಲದಲ್ಲಿ ನಡೆದಂತಹ ಗಲಭೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಗೆ ಸಂಕಷ್ಟ ಶುರುವಾಗ್ತಾ ಇದೆ. ಆರ್ ಅಶೋಕ್ ಮತ್ತು ಶೋಭಾ ಕರಂದ್ಲಾಜೆ ವಿಡಿಯೋವೊಂದನ್ನ ಪೋಸ್ಟ್ ಮಾಡಿ ಎಕ್ಸ್ನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದು ಪ್ರಚೋದನಕಾರಿ ವಿಡಿಯೋವನ್ನ ಪೋಸ್ಟ್ ಮಾಡಿರುವ ಆರೋಪದಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಸೆಪ್ಟೆಂಬರ್ 11ರಂದು ನಾಗಮಂಗಲದಲ್ಲಿ ಕೋಮು ಗಲಭೆ ನಡೆದಿತ್ತು. ಈ ಗಲಭೆ ಬಳಿಕ ಎಕ್ಸ್ ಖಾತೆಯಲ್ಲಿ ವಿಡಿಯೋವೊಂದನ್ನ ಪೋಸ್ಟ್ ಮಾಡಿದ್ರು. ಯಾವುದೋ ವಿಡಿಯೋಗೆ ನಾಗಮಂಗಲ ಗಲಭೆಗೆ ಲಿಂಕ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದೆ. ಪಾಕ್ ಪರ ಘೋಷಣೆಯನ್ನ ಕೂಗಿದ್ದಾರೆ ಅಂತ ಪೋಸ್ಟ್ ಮಾಡಿದ್ರು. ಪ್ರಚೋದನಕಾರಿ ಸಂದೇಶವನ್ನ ನೀಡಿದ್ದಾರೆ ಅಂತ ಈಗ ಎಫ್ಐಆರ್ ದಾಖಲಾಗಿದೆ. ನಾಗಮಂಗಲ ಟೌನ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಪಾಕ್ ಪರ ಘೋಷಣೆಯನ್ನ ಕೂಗಿದ್ದಾರೆ ಅಂತ ಹೇಳುವಂತಹ ಒಂದು ವಿಡಿಯೋವನ್ನ ಆರ್ ಅಶೋಕ್ ಮತ್ತು ಶೋಭಾ ಕರಂದ್ಲಾಜೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಇದು ಪ್ರಚೋದನಕಾರಿ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ಅಂತ ಈಗ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಎಕ್ಸ್ನಲ್ಲಿ ಶೋಭಾ ಕರಂದ್ಲಾಜೆ ಮತ್ತೆ ಆರ್ ಅಶೋಕ್ ಏನು ಪೋಸ್ಟ್ ಮಾಡಿದ್ರು ವಿಡಿಯೋ, ಆ ವಿಡಿಯೋದಲ್ಲಿ ಏನೆಲ್ಲ ಅಂಶಗಳಿತ್ತು, ಅವ್ರು ಏನೆಲ್ಲ ಮೆಸೇಜ್ ಅನ್ನ ಕೊಟ್ಟಿದ್ರು ಈ ಸಮಾಜಕ್ಕೆ ಈ ವಿಡಿಯೋವನ್ನ ಪೋಸ್ಟ್ ಮಾಡೋದ್ರ ಮೂಲಕ, ಏನಿದ್ದು ಪ್ರಕರಣ, ಯಾರು ಈಗ ದೂರನ್ನ ನೀಡಿರುವಂತದ್ದು? ಚೈತ್ರ, ಈ ಘಟನೆ ಏನು ಅಂತಂದ್ರ ಸೆಪ್ಟೆಂಬರ್ 11ನೇ ತಾರೀಕು ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ವಿಚಾರಕ್ಕೆ ಕೋಮು ಗಲಭೆ ಏರ್ಪಟ್ಟಿತ್ತು. ಈ ಗಲಭೆ ಆದ ಬಳಿಕ ರಾಜ್ಯದ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ರವರು ತಮ್ಮ ಎಕ್ಸ್ ಖಾತೆನಲ್ಲಿ ಒಂದು ಟ್ವೀಟ್ ಅನ್ನ ಮಾಡ್ಕೊಂಡಿದ್ರು. ಅಂದ್ರೆ ಆ ಟ್ವೀಟ್ ನಲ್ಲಿ ಒಂದಷ್ಟು ವಿಡಿಯೋಗಳನ್ನ ಹಾಕಲಾಗಿತ್ತು. ಅದ್ರ ಜೊತೆಗೆ ಒಂದಷ್ಟು ಬರಹಗಳನ್ನ ಕೂಡ ಬರೆಯಲಾಗಿತ್ತು. ಅಂದ್ರೆ ಈ ಒಂದು ಗಣೇಶನನ್ನ ವಿಸರ್ಜನೆ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗಿದೆ. ಇದು ಪಾಕಿಸ್ತಾನವಾ ಅಥವಾ ಇದು ಭಾರತವಾ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಬರಹಗಳನ್ನ ಬರೆದುಕೊಂಡಿದ್ರು. ಇದ್ರ ಜೊತೆಗೆ ಅವರು ಬರೆದಂತ ಬರಹ ಏನಿತ್ತು, ಈ ಬರಹದ ವಿರುದ್ಧವಾಗಿ ಈಗ ಎಫ್ಐಆರ್ ಆಗ್ತಾ ಇರುವಂತದ್ದು. ಅಂದ್ರೆ ದೊಂಬಿ ಏಳಿಸುವಂತದ್ದು ಪ್ರಚೋದನಕಾರಿಯಾದಂತ ಅಂಶಗಳು ಆ ಎಕ್ಸ್ ಖಾತೆಯಲ್ಲಿತ್ತು. ಇದರ ಜೊತೆಗೆ ಬೇರೆ ವಿಡಿಯೋಗಳು, ಅಂದ್ರೆ ಸೆಪ್ಟೆಂಬರ್ 11ನೇ ತಾರೀಕು ನಡೆದಂತ ಕೋಮು ಗಲಭೆಯ ವಿಡಿಯೋ ಅಲ್ಲದೇನೆ ಬೇರೆ ವಿಡಿಯೋಗಳನ್ನ ಈ ಒಂದು ಬರಹಗಳ ಜೊತೆ ಹಾಕಿ ದೊಂಬಿ ಏಳಿಸುವಂತದ್ದು, ಪ್ರಚೋದನಕಾರಿ ಹೇಳಿಕೆಯನ್ನ ಕೊಡುವಂತ ಕೆಲಸವನ್ನ ಆರ್ ಅಶೋಕ್ ಮಾಡಿದ್ದಾರೆ ಅಂತ ಅವರ ವಿರುದ್ಧವಾಗಿ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಅಂದ್ರೆ ಸ್ವತಃ ಏನು ಗುಪ್ತಚರ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಅವರು ಈ ಒಂದು ದೂರನ್ನ ಕೊಟ್ಟಿರುವಂತದ್ದು. ಹೀಗಾಗಿ ನಾಗಮಂಗಲದ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೇ ರೀತಿ ಶೋಭಾ ಕರಂದ್ಲಾಜೆ ಏನಿದ್ದಾರೆ ಅವರು ಕೂಡ ತಮ್ಮ ಎಕ್ಸ್ ಖಾತೆನಲ್ಲಿ ಬರೆದುಕೊಂಡಿದ್ರು. ಸಾಕಷ್ಟು ಆಕ್ರೋಶದ ಮಾತುಗಳನ್ನ ಹಾಡಿದ್ರು, ಸರ್ಕಾರದ ವಿರುದ್ಧವಾಗಿ ಮಾತನಾಡಿದ್ರು. ಹಾಗೆ ಒಂದು ಕೋಮಿನ ವಿರುದ್ಧವಾಗಿ ಪ್ರಚೋದನಕಾರಿಯಾದಂತ ಅಂಶಗಳನ್ನ ಆ ಒಂದು ಎಕ್ಸ್ ಖಾತೆನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಹೀಗಾಗಿ ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾಗೂ ಕೂಡ ಇದೇ ರೀತಿಯಾದಂತ ಎಫ್ಐಆರ್ ದಾಖಲಾಗಿರುವಂತದ್ದು. ಹಾಗೆ ಶೋಭಾ ಕರಂದ್ಲಾಜೆ ಅವರು ಒಂದೆರಡು ಫೋಟೋಗಳನ್ನ ತಮ್ಮ ಎಕ್ಸ್ ಖಾತೆನಲ್ಲಿ, ಅಂದ್ರೆ ನಾಗಮಂಗಲದ ಕೋಮು ಗಲಭೆ ಏನಿದೆ ಆ ಗಲಭೆಯ ಫೋಟೋ ಅನ್ನುವಂತೆ ಬೇರೆ ಫೋಟೋಗಳನ್ನ ತಮ್ಮ ಎಕ್ಸ್ ಖಾತೆನಲ್ಲಿ ಹಾಕಿದ್ರು. ಹೀಗಾಗಿ ಇದು ಎಲ್ಲೋ ಒಂದು ಕಡೆ ಪ್ರಚೋದನಕಾರಿಯಾದಂತ ಅಂಶ ಇದರಲ್ಲಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರ ವಿರುದ್ಧವಾಗೂ ಕೂಡ ಎಫ್ಐಆರ್ ದಾಖಲಾಗಿರುವಂತದ್ದು. ಚೈತ್ರ, ಧನ್ಯವಾದ ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.